Hello, Namaste, all competitive exam aspirants. I hope you all are doing very well and preparing also very good. Thank you for coming again to our channel. Let's begin the today's class, that is English Grammar Master Class, Day 13, Idioms and Phrases. What is an idiom? An idiom is a group of words whose meaning is different from the literal meaning of the individual words. ಅಂದರೆ ಪದಗಳ ನೇರ ಅರ್ಥಕ್ಕಿಂತ ಬೇರೆ ಅರ್ಥ ಕೊಡ್ತಕ್ಕಂಥ ಪದಗಳ ಗುಚ್ಛಕ್ಕೆ ಐಡಿಯಮ್ಸ್ ಆರ್ ಇಡಿಯಮ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ಸ್, ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ಅದರ ಅರ್ಥ ಏನು ಅಂದರೆ ವೆರಿ ರೇರ್ಲಿ ಅಂತ. ಬಟ್ ಅದು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ, ಬಟ್ ಅದರ ಅರ್ಥ ಬೇರೆ. ಹೀಗೆ ನೇರವಾಗಿ ಅದು ಅರ್ಥ ಹೇಳ್ದೇ ಬೇರೆ ಅರ್ಥ ಕೊಡ್ತಕ್ಕಂಥ ಒಂದು ಪದಗಳ ಗುಚ್ಛಕ್ಕೆ ಇಡಿಯಮ್ಸ್ ಅಂತ ಕರೀತಾರೆ. ವಾಟ್ ಈಸ್ ಅ ಫ್ರೇಸ್? idiomatic phrase ಅಂತ. A phrase is a group of words used together to convey specific idea or meaning. ಅಂದರೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮೀನಿಂಗನ್ನು ಹೇಳೋದಕ್ಕೆ ಒಂದು ಗ್ರೂಪ್ ಆಫ್ ವರ್ಡ್ಸನ್ನು ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಫ್ರೇಸ್ ಅಂತ ಕರೀತಾರೆ. ಗಿವ್ ಅಪ್ ಅಂದರೆ ಅರ್ಥ ಸ್ಟಾಪ್ ಅಂತ. ಲುಕ್ ಆಫ್ಟರ್ ಅಂದರೆ ಟೇಕ್ ಕೇರ್ ಅಂತ. ವೈ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆರ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್? ಯಾಕೆ ಇಂಪಾರ್ಟೆಂಟ್ ಅಂದರೆ ಆಸ್ಕ್ಡ್ ಡೈರೆಕ್ಟ್ಲಿ ಇನ್ MCQs ಅಲ್ಲಿ ಅವಾಗವಾಗ ಕೇಳ್ತಾ ಇರ್ತಾರೆ. ಮತ್ತು ಇಂಪ್ರೂವ್ಸ್ ವೆಕ್ಯಾಬ್ಯುಲರಿ ಸೆಕ್ಷನ್ ಆಲ್ಸೋ. ಯೂಸ್ಡ್ ಇನ್ ಸೆಂಟೆನ್ಸ್ ಕರೆಕ್ಷನ್ಸ್. ಈಸಿ ಟು ಸ್ಕೋರ್ ಇಫ್ ಪ್ರಿಪೇರ್ಡ್ ವೆಲ್ ಅಂತ. ಸೊ ಇದು ನಮಗೆ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಾವು ಹೇಗೆ ಕನ್ನಡದಲ್ಲಿ ನುಡಿಗಟ್ಟುಗಳನ್ನು, ಗಾದೆ ಮಾತುಗಳನ್ನೆಲ್ಲ ಬಳಸ್ತೀವಲ್ಲ, ಒಂದು ಭಾಷೆ ಪ್ರಬುದ್ಧತೆಗಾಗಿ ನಮಗೆ ಇವುಗಳೆಲ್ಲ ಬಹಳ ಸಹಾಯಕ ಆಗುತ್ತೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಕೂಡ ನಮಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬೇಕಾಗುತ್ತೆ ಅಂತ. ಕಾಮನ್ ಇಡಿಯಮ್ಸ್ ಆ್ಯಂಡ್ ಮೀನಿಂಗ್ಸ್, ಎಕ್ಸಾಮ್ ಓರಿಯೆಂಟೆಡ್. ಇಲ್ಲಿ ನೋಡ್ತಾ ಹೋಗೋಣ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ವೆರಿ ರೇರ್ಲಿ ಅಂತ ಅರ್ಥ. ಇನ್ ಹಾಟ್ ವಾಟರ್ ಅಂದರೆ ಇನ್ ಟ್ರಬಲ್ ಅಂತ ಅರ್ಥ. ಎಟ್ ದ 11th ಅವರ್ ಅಂದರೆ ಎಟ್ ದ ಲಾಸ್ಟ್ ಮೂಮೆಂಟ್ ಅಂತ ಅರ್ಥ. ಮತ್ತು ಆ್ಯಪಲ್ ಆಫ್ ದ ಐ ಅಂದರೆ ವೆರಿ ಡಿಯರ್ ಅಂತ ಅರ್ಥ, ತುಂಬ ಪ್ರೀತಿ ಪಾತ್ರರು ಅಂತ. ಸ್ಪಿಲ್ ದ ಬೀನ್ಸ್ ಅಂದರೆ ರಿವೀಲ್ ಸೀಕ್ರೆಟ್ ಅಂತ. ಬ್ರೇಕ್ ದ ಐಸ್ ಅಂದರೆ ಸ್ಟಾರ್ಟ್ ಕನ್ವರ್ಸೇಷನ್ ಅಂತ. ಅ ಪೀಸ್ ಆಫ್ ಕೇಕ್ ಅಂದರೆ ವೆರಿ ಈಸಿ ಅಂತ. ಹಿಟ್ ದ ನೇಲ್ ಆನ್ ದ ಹೆಡ್ ಅಂದರೆ ಸೇ ಎಕ್ಸಾಕ್ಟ್ಲಿ ರೈಟ್ ಅಂತ ಅರ್ಥ. ಅಂಡರ್ ದ ವೆದರ್ ಅಂದರೆ ಫೀಲಿಂಗ್ ಸಿಕ್ ಅಂತ. ಸೊ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದರೆ ಸ್ಟಡಿ ಲೇಟ್ ನೈಟ್ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಇಡಿಯಮ್ಸ್ಗಳನ್ನು ನಾವು ನೋಡಿದ್ವಿ ಇಲ್ಲಿ. ನೆಕ್ಸ್ಟ್, ಎಕ್ಸಾಂಪಲ್ಸ್ ಇನ್ ಸೆಂಟೆನ್ಸ್. ಹಿ ವಿಸಿಟ್ಸ್ ಹಿಸ್ ವಿಲೇಜ್ ಒನ್ಸ್ ಇನ್ ಅ ಬ್ಲೂ ಮೂನ್. ಅರ್ಥ ತುಂಬ ರೇರ್ ಅಂತ. ಶಿ ಈಸ್ ದ ಆ್ಯಪಲ್ ಆಫ್ ಹರ್ ಫಾದರ್ಸ್ ಐ ಅಂದರೆ ತುಂಬ ಡಿಯರೆಸ್ಟ್ ಅಂತ. ದ ಎಕ್ಸಾಮ್ ವಾಸ್ ಅ ಪೀಸ್ ಆಫ್ ಕೇಕ್ ಅಂದರೆ ತುಂಬ ಈಸಿ ಅಂತ. ಹಿ ಸ್ಪಿಲ್ಡ್ ದ ಬೀನ್ಸ್ ಅಬೌಟ್ ದ ಪ್ಲ್ಯಾನ್ ಅಂದರೆ ಸೀಕ್ರೆಟನ್ನು ರಿವೀಲ್ ಮಾಡ್ದ ಅಂತ. ಶಿ ಈಸ್ ಅಂಡರ್ ದ ವೆದರ್ ಟುಡೇ ಅಂದರೆ ಅವಳು ಸಿಕ್ಕಾಗಿದ್ದಾಳೆ ಅಂತ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಸ್ ಟಿಪ್ಸನ್ನು ನೋಡೋಣ. ಡು ನಾಟ್ ಟ್ರಾನ್ಸ್ಲೇಟ್ ಇಡಿಯಮ್ಸ್ ವರ್ಡ್ ಬೈ ವರ್ಡ್. ನಾವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕೆ ಹೋದರೆ ಅದು ಮೀನಿಂಗ್ ಅರ್ಥದ ಕೆಟ್ಟಬಿಡುತ್ತೆ ಅಂತ. ಲರ್ನ್ ಮೀನಿಂಗ್ ಪ್ಲಸ್ ಯೂಸೇಜ್. ಅದರದ್ದು ಓವರಾಲ್ ಆಗಿರ್ತಕ್ಕಂಥ ಮೀನಿಂಗನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಬೇಕು ಅಂತ. ಇಡಿಯಮ್ಸ್ ಆಫನ್ ಅಪಿಯರ್ ಇನ್ ದ ಆಪ್ಷನ್ ಟು ಕನ್ಫ್ಯೂಸ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ನ ಕನ್ಫ್ಯೂಸ್ ಮಾಡೋಕ್ಕೆ ತುಂಬ ಆಫನ್ ಆಗಿ ಬಳಸ್ತಾ ಇರ್ತಾರೆ ಅಂತ. ಪ್ರಾಕ್ಟೀಸ್ ಕ್ವಶನ್ಗಳು, ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಒನ್ಸ್ ಇನ್ ಅ ಬ್ಲೂ ಮೂನ್, ಬ್ರೇಕ್ ದ ಐಸ್, ಬರ್ನ್ ದ ಮಿಡ್ ನೈಟ್ ಆಯಿಲ್, ಇನ್ ಹಾಟ್ ವಾಟರ್. ಆಪ್ಷನ್ಸ್ ಅದಕ್ಕೆ ಯಾವ ಸೆಟ್ ಆಗುತ್ತೆ ಅಂತ. ಎ ಸ್ಟಡಿ ಲೇಟ್ ನೈಟ್, ವೆರಿ ರೇರ್ಲಿ, ಸ್ಟಾರ್ಟ್ ಕನ್ವರ್ಸೇಷನ್, ಇನ್ ಟ್ರಬಲ್ ಅಂತ. ಸೊ ಇಲ್ಲಿ ಆನ್ಸರ್ಸು 1ನೇದು ಬಿ, 2ನೇದು ಸಿ, 3ನೇದು ಎ, 4ನೇದು ಡಿ ಅಂತ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ವೆರಿ ರೇರ್ಲಿ, ಮತ್ತು ಬ್ರೇಕ್ ದ ಐಸ್ ಅಂದರೆ ಸ್ಟಾರ್ಟ್ ಕನ್ವರ್ಸೇಷನ್ ಅಂತ. ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದರೆ ಸ್ಟಡಿ ಲೇಟ್ ನೈಟ್ ಅಂತ. ಇನ್ ಹಾಟ್ ವಾಟರ್ ಅಂದರೆ ಇನ್ ಟ್ರಬಲ್ ಅಂತ. ಸೊ ಇದು ಆನ್ಸರ್ಸು. ನೆಕ್ಸ್ಟು, ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಕ್ವಶನ್ಸ್ಗಳನ್ನು ನೋಡೋಣ. ಅ ಪೀಸ್ ಆಫ್ ಕೇಕ್ ಮೀನ್ಸ್ ವೆರಿ ಈಸಿ ಅಂತ. ಹಿ ಈಸ್ ಫೀಲಿಂಗ್ ಅಂಡರ್ ದ ವೆದರ್ ಅಂದರೆ ಸಿಕ್ ಅಂತ. ಚೂಸ್ ದ ಕರೆಕ್ಟ್ ಇಡಿಯಮ್ಸ್ ಫಾರ್ ರಿವೀಲ್ಡ್ ದ ಸೀಕ್ರೆಟ್ ಅಂದರೆ ಸ್ಪಿಲ್ ದ ಬೀನ್ಸ್ ಅಂತ. ಒನ್ ಲೈನ್ ರಿವಿಷನ್ ಅನ್ನು ನೋಡೋಣ. ಇಡಿಯಮ್ಸ್ ಗಿವ್ ಸ್ಪೆಷಲ್ ಮೀನಿಂಗ್. ಲರ್ನ್ ದೆಮ್ ಆಸ್ ಅ ಯೂನಿಟ್, not word by word. It is the one line revision. So keep this in mind. It will be very helpful in your exam. ಮತ್ತು ನೀವು ಇದನ್ನು ಮತ್ತೊಂದು ಸಲ ಈಸಿಯಾಗಿ ರಿವಿಷನ್ ಮಾಡೋದಕ್ಕೆ ಮತ್ತೊಂದು ಸಲ ಈ ಕ್ಲಾಸನ್ನು ನೀವು ನೋಡ್ಬೋದು. ನಿಮಗೆ ಇಡಿಯಮ್ಸ್ ಮತ್ತು ಫ್ರೇಸಸ್ ಮೀನಿಂಗ್ ಅರ್ಥ ಆಯಿತು ಅಂದ್ಕೊಳ್ತೀನಿ, ಅದರ ಉಪಯೋಗ ಕೂಡ ಗೊತ್ತಾಯಿತು ಅಂದ್ಕೊಳ್ತೀನಿ. ಅರ್ಥ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಹಾಗೂ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಇದೆ. ಒಂದಿಷ್ಟು ಒಳ್ಳೆ ಬುಕ್ಸ್ಗಳು ಬೇಕಾದರೆ ಪರ್ಚೇಸ್ ಮಾಡಿ ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸ್ರಿ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ವಿತ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.